ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮುಖ್ಯಮಂತ್ರಿಗಳು ಈಗ ಡಿ ಕೆ ಶಿವಕುಮಾರ್ ಅವರು ಕನಕಪುರಕ್ಕೆ ಹೋಗ್ತಾರಂತೆ ಭಾನುವಾರ. ಸಂತೋಷ, ಹೋಗಿ ಬರಲಿ. 3-4 ದಿನದ ನವೀನಕೆರೆಗೆ ಹೋಗ್ತಾರಂತೆ. ಅಲ್ಲಿ ಅಜ್ಜಯ್ಯನವರು ಅದನ್ನು ಅನೌನ್ಸ್ ಮಾಡಿದ್ದಾರೆ. ಆಲ್ ರೈಟ್, ಅವ್ರು 8 ವರ್ಷದಿಂದನೇ ಸಿ ಎಮ್ ಆಗ್ತೀನಿ ಅಂತ ಬೇರೆ ಅವ್ರು ಹೇಳಿದ್ರು. ಅವರು ನೋಡೋಣ ಏನು ಹೇಳಿದ್ದಾರೆ. ಅವರು ಶ್ರೀಮಠಕ್ಕೆ ಬಂದರು, ದರ್ಶನ ಪಡೆದರು. ಗುರುಗಳ ಆಶೀರ್ವಾದ ಇರ್ತೈತಪ್ಪ, ಅವರಿಂದ ನಾನು ಬೆಳೆದಿದ್ದೀನಿ, ಅವರ ಆಶೀರ್ವಾದ ನಿನಗೂ ಇರ್ತದೆ ಅಂತ ಹೇಳಿ ಅವರ ಒಂದು ಭಾವಚಿತ್ರ ನಾನು ಅವರಿಗೆ ಕೊಟ್ಟಿದ್ದೆ. ಅವರ ಆ ಒಂದು ಪ್ರಾರ್ಥನೆ ಸ್ಮರಣೆ ಮಾಡ್ಕೊತ ಬೆಳ್ಕೊಂಡು ಬಂದಿಲ್ಲ. ಇನ್ನು ಹೆಚ್ಚಿಂದ ಬೇಕಾದ್ರೆ ನೀವು ಅಮಾವಾಸ್ಯೆ ದಿವಸ ಬರ್ರಿ, ನೋಡ್ಕೊಂಡು ಹೋಗ್ರಿ. ನಾಳೆ ನಾಡದೆ ಅವರು ಬರೋರಿದ್ದಾರೆ, ಜಯಶೀಲರಾಗಿದ್ದಾರೆ. ಅವರಿಗೊಂದು ಶ್ರೀಮಠದ ಆಶೀರ್ವಾದನೂ ಕೂಡ ಇದೆ. ಆಲ್ ರೈಟ್, ನಂಬಿಕೆಗಿಂತ ದೊಡ್ಡದಾದಂಥ ಅಸ್ತ್ರ ಇನ್ನೊಂದಿಲ್ಲ. ಡಿ ಕೆ ಶಿವಕುಮಾರ್ ಅದನ್ನೆಲ್ಲ ಹೇಳ್ತಿರ್ತಾರೆ. ನಂಬಿಕೆಗಿಂತ ದೊಡ್ಡದಾದ ಇನ್ನೊಂದಿಲ್ಲ ಅಸ್ತ್ರ ಅಂತ. ಪ್ರಯತ್ನ ಫಲ ಕೊಡದೇ ಇರ್ಬೋದು. ನಾವು ರಾಜ್ಯಸಭೆಗೆ ಕಾಂಗ್ರೆಸ್ನ 3 ಅಂತಿಮಗೊಳಿಸ್ತಾ ಇದ್ದಾರಂತೆ. ಒಂದು ಖರ್ಗೆ ಅವರು, ಇನ್ನೊಂದು ಮನ್ಸೂರ್ ಅಲಿ ಖಾನ್. 3ನೇದು ಅಭ್ಯರ್ಥಿ ಫೈನಲ್ ಆಗಿಲ್ಲ. ಅದೇ ಶರ್ಮಿಳಾ ಮತ್ತು ಅದರ ಪವನ್ ಖೇರ ಅಂತ. ಅಲ್ಲಪ್ಪ, ನೀವು ಹೊರಗಡೆ ಅವ್ರನ್ನ ಮಾಡೋದಾದರೆ ಡೊನಾಲ್ಡ್ ಟ್ರಂಪೇ ಮಾಡಿರಿ. ಇವಾಂಕಾ ಮಾಡಿ, ಇವಾಂಕಾ ಟ್ರಂಪ್ ಅವ್ರನ್ನ ಮಾಡಿ. ಯಾರು ಬೇಡ ಅಂದರು? ಕರ್ನಾಟಕಕ್ಕೆ ಬೆನ್ನುಮೂಳೆ ಇಲ್ಲದೆ ಇರೋ ರಾಷ್ಟ್ರೀಯ ಪಕ್ಷಗಳಿವೆ. ಎರಡು ರಾಷ್ಟ್ರೀಯ ಪಕ್ಷಗಳು ಕರ್ನಾಟಕದಲ್ಲಿ, ಎರಡಕ್ಕೂ ಬೆನ್ನುಮೂಳೆ ಇಲ್ಲ. ಬೋಗಸ್ ಫೆಲೋಸ್ ಇಬ್ಬರೂ, ಪಕ್ಕಾ ಬೋಗಸ್ ಫೆಲೋಸ್. ಜೀತದಾಳುಗಳು ಇಬ್ಬರೂ ಡೆಲ್ಲಿಗೆ, ಇಬ್ಬರೂ ಜೀತದಾಳುಗಳು. ಯಾರು ಸಿಗೋದೇ ಇಲ್ವಾ ಸರ್ ಇವರು? ಯಾಕೆ ನಾನು ಅದನ್ನೆಲ್ಲ ಕೇಳೋದು. ಕರ್ನಾಟಕದಿಂದ ಹೊರಗಡೆ ಎಷ್ಟು ಜನ ಮಾಡಿದ್ದೀರಿ ತೋರಿಸಿ. ಬೇರೆ ರಾಜ್ಯಗಳು ಯಾವುದು ನಾನು ತೋರಿಸಿ ಕೇಳೋದು. ಮಾಡಿ, ಆಲ್ ರೈಟ್ ಮಾಡಿ. ಕರ್ನಾಟಕದಿಂದ ಹೊರಗೆ ಎಷ್ಟು ಜನ ಮಾಡಿದ್ದೀರಿ ತೋರಿಸಿ. ಬೇರೆ ಯಾವ ರಾಜ್ಯದಲ್ಲೂ ಘನತೆವೆತ್ತ ರಾಷ್ಟ್ರೀಯ ಪಕ್ಷಗಳೇ ತೋರಿಸ್ರಿ ಅಯೋಗ್ಯರ ಅಂತ ಕೇಳಬೇಕು ಕನ್ನಡಿಗರು. ಕೇಳಲ್ಲ. ಯಾಕೆ? ಕನ್ನಡಿಗರೂ ಜೀತ, ನಮ್ಮ ರಾಜಕೀಯ ಪಕ್ಷಗಳು ಬೆನ್ನುಮೂಳೆ ಇಲ್ಲದೆ ಇರೋದ್ರಿಂದ ಜೀತ. ಅಲ್ಲ, ಒಂದು ಡೈಲಾಗ್ ಇದೆಯಲ್ಲ ಸರ್, ಕನ್ನಡಿಗರು ವಿಶಾಲ ಹೃದಯದವರು ಅಂತ ಆಗ್ಬಿಟ್ಟಿದೆ ಪರಿಸ್ಥಿತಿ. ಹೌದೌದು, ವಿಶಾಲ ಹೃದಯದವರೇ. ನೆಕ್ಸ್ಟ್, ಇನ್ನು ಕೇರಳಂ ಪಲಕ್ಕಾಡ್ ಜಿಲ್ಲೆಯ ಫಿಟ್ನೆಸ್ ಸೆಂಟರ್ನ ಹೆಸರೊಂದು ಈಗ ದೊಡ್ಡ ವಿವಾದ ಆಗಿದೆ. ಪುತ್ತೂರು ನಗರದಲ್ಲಿರುವಂಥ ಜಿಮ್ ಒಂದಕ್ಕೆ ಇಸ್ಲಾಮಿಕ್ ಫ್ರೆಂಡ್ಲಿ ಜಿಮ್ ಅಂತ ಹೆಸರಿಟ್ಟಿದ್ದಾರೆ. ಇಲ್ಲಿ ಹೋಗ್ಬೇಕಾದ್ರೆ ಮಹಿಳೆಯರಿಗೆ 1 ಟೈಮಿಂಗ್ ಅಂತೆ, ಪುರುಷರಿಗೆ 1 ಟೈಮಿಂಗ್ ಅಂತೆ. ಹೋಗ್ಬೇಕಂದ್ರೆ ಅವರು ನೀ ಮಾಡ್ಕೊಪ್ಪ, ನಾ ಬೇಡ ಅಂದಿಲ್ಲ. ಅದನ್ನು ಇಸ್ಲಾಂ ಸಪೋರ್ಟ್ ಮಾಡೋದಾದ್ರೆ ಅದರ ಮೌಲ್ವಿಗಳೆಲ್ಲ ಸಪೋರ್ಟ್ ಮಾಡಿ. ಆಗ ಗಾಡಿ ಓಡಿಸೋಂಗಿಲ್ಲ ಅಂತೇಳಿ, ಅವ್ರ ಹೆಣ್ಮಕ್ಳು ಆಚೆ ಬರೋಂಗಿಲ್ಲ ಅಂತೇಳಿ, ಗಂಡಸರಿಲ್ಲದೆ ನಡ್ಕೊಂಬರೋಂಗಿಲ್ಲ ಅಂತೇಳಿ, ಪೂರ್ತಿ ಇದನ್ನ ಹಾಕೊಂಬರ್ಬೇಕು ಅಂತೇಳಿ ಎಲ್ಲನೂ ಮಾಡಿ ಅಂತ ಕೆಲವು ಇವತ್ತು ಯಾರೋ ಕೇಳ್ತಾ ಇದ್ರು. ಅದನ್ನು ಎಲ್ಲನೂ ಮಾಡಿ. ಒಂದೊಂದ್ರಲ್ಲೇನು ಪಿಕ್ ಆ್ಯಂಡ್ ಚೂಸ್ ಏನು ನಿಮ್ಮದು? ಎಲ್ಲದರಲ್ಲೂ ಮಾಡಿ. ಫಿಲಮಲ್ಲಿ ಮಾಡಿಕೊಡ್ದು ಪಾಲನೆ ಮಾಡೋದಾದ್ರೆ ಪೂರ್ತಿ ಪಾಲನೆ. ಬಾಲಿವುಡ್ ಫಿಲಮಲ್ಲಿ ಆ್ಯಕ್ಟ್ ಮಾಡೋಂಗಿಲ್ಲ, ಅಲ್ಲಿ ಡ್ಯಾನ್ಸ್ ಮಾಡೋಂಗಿಲ್ಲ, ಅಲ್ಲಿ ಮಾತಾಡೋಕ್ಕೆಲ್ಲ ಆಗಲ್ಲ. ಅದೆಲ್ಲನೂ ಮಾಡಿ ಅಂತವ್ರು ಹೇಳೋದು. ಅಥವಾ ಹಿಂಗೆ ಮಾಡಿ ಅಂತ. ಯಾರು ಇದಂತೂ ಈ ಥರ ತರಲೆಗಳು ಇವತ್ತು ತುಂಬ ಬರ್ತಿತ್ತು, ನೋಡ್ತಾ ಇದ್ದೆ ನಾನು. ಅದ್ಯಾರೋ ಹಿಂದೂ ಜಿಮ್ ಮಾಡಿ, ಹಿಂಗೆಲ್ಲ ಬರ್ತಿತ್ತು. ಅವನು ಯಾವನೋ ಕೋತಿ ಮಾಡಿದ್ದಾನೆ, ಅವನು ಇಷ್ಟ. ಅಲ್ಲಿ ಸರ್ಕಾರದ್ದು ಬೇರೆಯವ್ರು ಮಾಡಿದ್ರೆ ಇವತ್ತು ಒದ್ದು ಬಿಡೋರು ಎಲ್ಲರೂ ಆಗಿರೋದು. ತಮಿಳುನಾಡಿನ ಮಾಜಿ BJP ಅಧ್ಯಕ್ಷ ಅಣ್ಣಾಮಲೆ BJP ತೊರೀತಾರಂತೆ. ಅಮಿತ್ ಶಾ ಎಲ್ಲ ಹೇಳಿದ್ರಂತೆ. ಆಗಿಲ್ಲ, ಅವ್ರು ಇರಲ್ಲ, ಅವರು ಹೋಗ್ತಾರವರು. ಒಪ್ಪಿಲ್ ಬಂತೆ ಅವ್ರು ಯಾವುದೇ ಆಫರ್ಗೆ. ಇತ್ತ ಅಮರೀಂದರ್ ಸಿಂಗ್ ಕ್ಯಾಪ್ಟನ್ನು ಪಂಜಾಬಲ್ಲಿ BJP ಬಿಟ್ಟು ವಾಪಸ್ ಕಾಂಗ್ರೆಸ್ಗೆ ಹೋಗ್ತಾರಂತೆ. ಹೋಗ್ಬೋದು, ದೀರ್ಘಕಾಲ ಅವರು ಕಾಂಗ್ರೆಸ್ಸಲ್ಲೇ ಇದ್ದವರು. ಲಾಸ್ಟ್ ಮಿನಿಟಲ್ಲಿ ಏನೋ ಗಲಾಟೆ ಮಾಡ್ಕೊಂಡು ಬಂದಿದ್ದರು, ಈಗ ವಾಪಸ್ ಹೋಗ್ತಾರಂತೆ. ಸೊ ಒಳ್ಳೆಯದು, ಇಬ್ಬರು ಕರಿ ಮಾಡ್ತಾರಂತೆ. ಒಳ್ಳೇದಾಗಲಿ, ನಮಗೇನು ಹೋಗ್ಬೇಕು, ಒಳ್ಳೆ ಕಷ್ಟವಾಯ್ತಲ್ಲ ನಿಮ್ಮದು. ಎಸ್, ಇವತ್ತು ಕೇರಳಕ್ಕೆ ಮಾನ್ಸೂನ್ ಎಂಟ್ರಿ ಆಗಿದೆ. ವಾಡಿಕೆಗಿಂತ 3 ದಿನ ತಡವಾಗಿ ಮುಂಗಾರು ಪ್ರವೇಶ ಆಗಿದೆ. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ನೈಋತ್ಯ ಮುಂಗಾರು ಇರುತ್ತೆ. 92% ಈ ಸಲ ಮಳೆ ಆಗುತ್ತೆ ಅಂತಿದ್ದಾರೆ ಸರಾಸರಿ. ಇನ್ನು ಕರ್ನಾಟಕದಲ್ಲೂ ಕೂಡ 92% ಆಗಿಬಿಟ್ರೆ ಸಾಕು ನಮಗೆ. ಮಳೆ ಅಷ್ಟು ಆಗ್ಬಿಡ್ಲಿ, ಆಗಬೇಕಾಗಿದ್ದ ಕಡೆ ಆಗ್ಬಿಡ್ಲಿ ಅಷ್ಟೇ. ಎಲ್ಲೆಲ್ಲ ಬಂದ್ಬಿಟ್ರೆ ಪ್ರಯೋಜನ ಇಲ್ಲ ನನಗೆ. ಬಟ್ ಆಗಬೇಕಾದ ಕಡೆ ಆಗಿಬಿಟ್ರೆ ಸಾಕು. 92%. ಡೆಲ್ಲಿನಲ್ಲಿ ಒಂದು ಅಗ್ನಿ ದುರಂತ ಆಯಿತು, 21 ಜನ ಮೃತಪಟ್ಟರಲ್ಲ. ಅದರದ್ದು ಓನರ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದ ಓನರ್ ಹೇಳ್ತಾನಂತೆ, ನಾನು ಬಂದೆ ಸ್ಪಾಟ್ಗೆ, ಭಯ ಆಗೋಯ್ತು, ಓಡೋಗ್ಬಿಟ್ಟೆ ಅಂತಾನೆ. 6 ರೂಮ್ ಕಟ್ಟೋ ಜಾಗದಲ್ಲಿ 25 ರೂಮ್ ಕಟ್ಟಿದ್ದಾನೆ. ಈಗ ಅಲ್ಲಿ ಅಕ್ಕಪಕ್ಕ ನೋಡಿದ್ರೆ ಇರೋ ಹೋಟ್ಲುಗಳೆಲ್ಲ ಇದೇ ಗ್ರಾಚಾರ ಅಂತೆ. 3 ರೂಮ್ ತಗೊಳ್ಳೋದಂತೆ, 66 ರೂಮ್ ಕಟ್ಟೋದಂತೆ. ಬರೀ ಇದೇ ವ್ಯವಹಾರ ಅಂತೆ. ಬಿಟ್ಕೊಂಡು ಹೋಗಿದ್ದಾರೆ. ಈಗ ಕೇಸ್ ಹಾಕಿದ್ದಾರೆ. ಒಬ್ಬರ ಮೇಲೂ ಇಲ್ಲ, ಆಫೀಸರ್ಸ್ ಮೇಲೆ ಎಲ್ಲ, ಓನರ್ಗಳ ಮೇಲೆ, ಮ್ಯಾನೇಜರ್ಗಳ ಮೇಲೆ ಹಾಕಿದ್ದಾರೆ. ಆಫೀಸರ್ ಮೇಲೆ ಇಲ್ಲ. ಆಫೀಸರ್ನ ಮೇಲೆ ಹಾಕೋಕ್ಕಾಗಲ್ಲ. ಯಾಕೆ ಸರ್? ಈಗ ದೇವರು ಸೇವಾರ್ಥಗಳನ್ನು ಸ್ವೀಕಾರ ಮಾಡ್ತಾನೆ. ಹೌದು, ಕರೆಕ್ಟಾ? ಹೌದು. ಭಕ್ತನಿಗೆ ತೊಂದರೆ ಆದಾಗ ದೇವ್ರ ಮೇಲೆ ಕೇಸ್ ಹಾಕ್ತೀರೇನ್ರಿ ನೀವು? ಇಲ್ಲ, ಸೇವಾರ್ಥ ಮಾಡಿಸ್ಕೊಂಬಿಟ್ಟು ನೀನು ಫಲ ಕೊಟ್ಟಿಲ್ಲ, ಹಾಕೋ ಮೇಲೂ ಕೇಸು ಹಾಕ್ತೀರೇನ್ರಿ? ಹೇಗಾಗತ್ತೆ ಸರ್? ಸೇಮ್ ರೀ, ನಮ್ಮ ಆಫೀಸರ್ಗಳು ಅಧಿಕಾರಿಗಳು ಅವ್ರಿಗೆ ಸೇವಾರ್ಥ ಮಾತ್ರ ಮಾಡ್ಬೇಕ್ರಿ. ನೀವು ಅವ್ರ ಕೇಸೆಲ್ಲ ಹೇಳಂಗಿಲ್ಲ. ಫಲ ಕೊಟ್ಟರೆ ಇಸ್ಕೋಬೇಕು, ಫಲ ಕೊಟ್ಟರೆ ತಗೋಬೇಕು. ಅರ್ಥ ಆಯ್ತಲ್ಲ? ಕರೆಕ್ಟ್. ಇದಕ್ಕಿಂತ ಎಕ್ಸಾಂಪಲ್ ಬೇಕಾ? ಇಲ್ಲ ಸರ್. ಭಾಳ ಸಂತೋಷ.
ನೆಕ್ಸ್ಟ್ ಭಾರತದ ರಕ್ಷಣಾ ವ್ಯವಸ್ಥೆಗೆ ಮತ್ತೊಂದು S-400 ಸುದರ್ಶನ್ ಚಕ್ರ ಸೇರ್ಪಡೆಗೊಂಡಿದೆ. ನೋಡಿ, ಈ ಮೂಲಕವಾಗಿ ಇದು ಜನ ನಾಲ್ಕನೇ ಎಷ್ಟು ಇದಾಗಿದೆ. ಜನ ನೋಡ್ಕೊಳ್ಳಿ, ಬೆಂಕಿಯಿಂದ ಜನ ಬೀಳ್ತಿದ್ರಂತೆ. ಅವ್ರು ಯಾರೋ ಹುಡುಗ ಒಬ್ಬ ಓಡೋಗಿ ಹಾಸಿಗೆಗಳು ತೊಗೊಂಬಂದಂತೆ, ಆ ಕಿಟಕಿಗಳು ಕೆಳಕಿಟ್ಟನಂತೆ, ಹಾರಿನಂತೆ, ಜನನ್ನೆಲ್ಲ ಹಾರಿಸಿದ್ನಂತೆ, ಒಂದಿಷ್ಟು ಜನ ಉಳ್ಕೊಂಡಿದ್ದಾರೆ. ಉಳಿಸಿದ್ನಂತೆ. ಲೆಕ್ಕ ಹಾಕೊಳ್ಳಿ. ಫೈರ್ ಇಂಜಿನ್ ಬಂತಂತೆ, ಹಿಂಗೆ ಆನ್ ಮಾಡಿದ್ನಂತೆ, ನೀರೇ ಬರಲಿಲ್ವಂತೆ, ವಾಪಸ್ ಹೊಟ್ಟೋಗ್ಬಿಟ್ಟಂತೆ ಎಂಥದ್ದು ಅಲ್ವಾ. ಕಾರ್ಪೊರೇಷನ್ ಆಫೀಸರ್ ಬಂದಂತೆ, ಎಲ್ಲ ಸುಟ್ಟೋಗಿದೆ ಅಂತ ನೋಡ್ಕೊಂಡು ವಾಪಸ್ ಹೊಟ್ಟೋದ್ನಂತೆ. ದೇವರು ಧರ್ಮಾರ್ಥ, ಸೇವೆ, ಪೂಜೆ ಅದೆಲ್ಲ ಆಗಬೇಕಲ್ಲ. ಹೌದು. ಬಟ್ ಅದರಲ್ಲಿ ಒಂದು ನೋವಿನ ಸಂಗತಿ ಸರ್, ತಂದೆ ICU-ನಲ್ಲಿ ಇದ್ದವ್ರು ನೋಡಕ್ಕೆ ಬಂದ್ಬಿಟ್ಟು 8 ಜನ ಫ್ಯಾಮಿಲಿ 6 ಜನ ಹೊಟ್ಟೋಗಿದಾರ್ರಿ. 8 ಜನ ಹೊರಟೋಗಿ 8 ಜನದಲ್ಲಿ 6 ಜನ ಹೊಟ್ಟೋಗಿದ್ದಾರೆ. ಪಾಪ. ಡಮಾರ್ ಪ್ರೈಮ್ ಮಿನಿಸ್ಟರ್ ಆಪ್ ಅವ್ರು ಬಂದು, ಇದೆಲ್ಲ ಬಿಜೆಪಿ ಇದೆಲ್ಲ ಆಪ್, ಇವೆಲ್ಲ ಬಿಜೆಪಿ ಇದೆಲ್ಲ ಆಪ್. ಬಟ್ ನಿನ್ನೆ ನೀವು ಹೇಳ್ತಾ ಇದ್ರಿ ಸರ್, ಕರ್ನಾಟಕದಲ್ಲಿ ನಾವು ಬೆಂಗಳೂರಲ್ಲಿ ಕಲಿಯೋದು ಭಾಳ ದೊಡ್ಡ ಪಾಠ ಇದೆ ಇದರಲ್ಲಿ. ಎಕ್ಸಾಕ್ಟ್ಲಿ. ನೀವು ಈಗ ಎಷ್ಟು ಕಾರ್ಪೊರೇಷನ್ ಮಾಡ್ಕೊಂಡಿದ್ದೀರಿ, ವಾರ್ಡ್ ವೈಸು ಈಗಲೇ ಮಾಡಿ ಆಡಿಟನ್ನು ನೀವು ಯಾರ್ಯಾರು ಕಮರ್ಷಿಯಲಿ ಈ ಥರ ಇಲ್ಲಿಗಲ್ ಮಾಡಿದ್ದಾರೆ ಮಾರ್ಕ್ ಮಾಡಿ ಹೊಡಿರಿ ಬಣ್ಣ. ಬಿಲ್ಡಿಂಗಿಗೆ ಹೇಳ್ತೀನಿ ಒಂದನ್ನು ಹಳೆ ಅನಾಹುತ ಮುಂಚಿತವಾಗಿ ಮಾಡಿ, ನೀವು ಈಗಲೇ ಮಾಡಿ. ನಿಮ್ಮನ್ನು ತಡೆಯೋರು ಯಾರು? CM ಹೇಳಿದ್ದಾರೆ, ತಲೆ ಕೆಡಿಸ್ಕೋಬೇಡಿ. ಹಂಗೇನಾದ್ರೆ ನಾವೇ ಬರ್ತೀವಿ CM ಹತ್ರ ಮಾತಾಡೋಣ. CM ಅನೌನ್ಸ್ ಮಾಡಿದ್ದಾರೆ ಇವತ್ತು. ಹೌದು, ಒತ್ತಡಕ್ಕೆ ಮಣಿಬಾರದು. ಮಣಿಯೋದೇ ಬೇಡ, ಚಚ್ಚನ ಹಿಡ್ಕೊಂಡು ಜಜ್ಬಿಡಿ ಇವತ್ತು ಹೇಳ್ತೀನಿ, ಬಿಡಬೇಡಿ ಇನ್ನು. ಹಾಂ, ಎಸ್. ಭಾರತದ ರಕ್ಷಣಾ ವ್ಯವಸ್ಥೆಗೆ ಮತ್ತೊಂದು S-400 ಸುದರ್ಶನ್ ಚಕ್ರ ಸೇರ್ಪಡೆಯಾಗಿದೆ. ಈ ಮೂಲಕವಾಗಿ ಇದು 4ನೇ ಘಟಕ ಯಶಸ್ವಿಯಾಗಿ ಭಾರತವನ್ನು ತಲುಪಿದೆ. ಲೋಕಸಭೆಯಲ್ಲಿ ತಿರಸ್ಕೃತಗೊಂಡಿದ್ದ ಕ್ಷೇತ್ರ ಪುನರ್ವಿಂಗಡಣಾ ಮಸೂದೆ ಮತ್ತೆ ಬರ್ತಾ ಇದೆ, ಜಾರಿಗೆ ಅನಿಸ್ತಾ ಇದೆ. ಯಾಕಂದರೆ ಮತ್ತೆ ಇಂಟ್ರೊಡ್ಯೂಸ್ ಮಾಡ್ತಾರಂತೆ ಈಗ ಮುಂಗಾರು ಅಧಿವೇಶನದಲ್ಲಿ. ಬಿಕಾಸ್ ಕೇಂದ್ರ ಸರ್ಕಾರ ಸಮವ್ DMK ಮತ್ತು TMCಗೆ ರೀಚ್ ಆದಂಗಿದೆ, ಅವ್ರನ್ನ ಒಪ್ಪಿಸ್ತಾ ಇದ್ದಾರೆ ಅಂತ ಕಾಣುತ್ತೆ. ನೀವು ಅಂದ್ಕೊಂಡ್ರೆ ಹಂಗಲ್ಲ ಅದು ಅಂತ ಅವ್ರನ್ನೂ ಒಪ್ಪಿಸ್ತಾ ಇದ್ದಾರಂತೆ. ಮತ್ತು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಇದು ಆಗ್ಬಿಡ್ಬೋದು. DMK ಇಂಡಿಯಾ ಒಕ್ಕೂಟದಿಂದ ಆಚೆ ಬರ್ತಾ ಇದೆ, 8ನೇ ತಾರೀಕು ಅವ್ರ ಸಭೆಗೆ ಅವ್ರು ಹೋಗಲ್ಲ ಅಂತಿದ್ದಾರೆ. ಇನ್ನು ಆ ಕಡೆ TMC ಒಡೆದು ಚಿಂದಿ ಆಗೋಗೋ ಲೆವೆಲ್ಗೆ ಬಂದುಬಿಟ್ಟಿದೆ. ಹಾಗಾಗಿ ಇದಾದರೂ ಆಗಬಹುದೇನೋ ಗೊತ್ತಿಲ್ಲ. ಎಸ್. ಓಕೆ. ಇನ್ನು IPL ಸಂಸ್ಥಾಪಕ ಹಾಗೂ ಮಾಜಿ ಆಯುಕ್ತ ಲಲಿತ್ ಮೋದಿ ತಾವು ದೇಶ ತೊರೆದಿದ್ದಕ್ಕೆ ಭೂಗತ ದೊರೆ ದಾವೂದ್ ಕಾರಣ ಅಂತೆ. ಅವ್ರು ಯಾವಾಗ ಒಂದು ಫೋನ್ ಬಂದಿತ್ತಂತೆ, ಫೋನ್ ಮಾಡ್ಬಿಟ್ಟು ಭಯಗೊಂಡ್ರಂತೆ, ಮೂತ್ರ ವಿಸರ್ಜನೆ ಕೂಡ ಮಾಡ್ಕೊಂಡ್ಬಿಟ್ರಂತೆ. ಎಲ್ಲ ಕಥೆ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ದೇಶ ಬಿಟ್ಟು ಹೋಗ್ಬಿಟ್ಟೆ ಅಂತ. ಬುರ್ಡೆ ದಾಸ್ ಅಂತಂದು ಬರೀ ಬುರ್ಡೆ ಕತೆ ಹೇಳ್ಕೊಂಡು ಈಗ ಇದನ್ನ ನಮ್ಗೆ ಕತೆ. ಈಗ ಹೆಂಗಾರು ವಾಪಸ್ ಬರಕ್ಕೆ ಇವೆಲ್ಲ ಪ್ಲಾನ್ ಮಾಡ್ಕೊಳ್ತಾರೆ. ಸತ್ತಾಗ ಬೂದಿ ಬರಕ್ಕೂ ಬಿಡಬಾರ್ದು, ಒಂದು ಅಲ್ಲೇ ಬೂದಿನೂ ಬರಬಾರ್ದು ವಾಪಸ್ಸು, ಹಂಗೆ ಮಾಡಬೇಕು. ಮಾಜಿ ಶಾಸಕ ಸರ್ ದಯಾನಂದ ರೆಡ್ಡಿ ಅವ್ರು ಕಿಡ್ನಾಪ್ ಮಾಡಿದ್ರಲ್ಲ 4 ಜನ, ಕಶ್ಬಿಗಳು ಅಂದ್ಕೊಂಡಿದ್ದೆ. ಸುಮಾರಾಗಿ ಕಶ್ಬಿಗಳಿದ್ದಂಗೆ ಇದ್ದಾರೆ ಅವು, ನೋಡಿದ್ರೆ ಯಾಕೋ. ಕೇರಳ ಮೂಲದ ಪ್ರವೀಣ್, ರೋಮಿಯೋ ಮಾರ್ಟಿನ್ ಅಂತೆ, ಆಶಿಕ್ ನೋಡಿದ್ರ ಕೇರಳ. ಆದರ್ಶ್ ಎಂಬ ಆರೋಪಿಗಳು ಪೊಲೀಸರು ಬಂಧಿಸಿದ್ದಾರೆ. ಇವರೆಲ್ಲ ರಾತ್ರಿ ಬಂದು ಗಿಫ್ಟ್ ಬಾಕ್ಸ್ ಕೊಡೋ ನೆಪದಲ್ಲಿ ಮಾಡಿ 3 ಕೋಟಿಗೆ ಇಟ್ಟಿದ್ರಂತೆ. ಈಗ ಪೊಲೀಸರು ದೂರು ಕೊಟ್ಟಿದ್ದರು. CCTV ನೋಡಿಕೊಂಡು 4 ಜನನ ಕರ್ಕೊಂಬಂದಿದ್ದಾರೆ ಕೇರಳದವ್ರನ್ನ. ಯಾಕ್ರಪ್ಪ, ಏನು ತಿಂದ್ರೋ ನಿಮ್ಮ ರಾಜ್ಯದಲ್ಲಿ ಅಥವಾ ಇಲ್ಲೇನೆ, ಯಾರೋ ಗೊತ್ತು, ಇಲ್ಲಿ ಇರೋರೇ ಇರ್ಬೋದು. ಕೇರಳದವರು ಅಂದರೆ ಅಲ್ಲಿಂದನೇ ಬಂದಿದ್ದಾರೋ ಇಲ್ವೋ ಗೊತ್ತಿಲ್ವಲ್ಲ, ನೋಡ್ಬೇಕು ಸರ್, ನೋಡಬೇಕು. ಎಸ್. ಇನ್ನು ಅನಾರೋಗ್ಯದಿಂದ ಬಳಲ್ತಾ ಇದ್ದ ತಾಯಿಯನ್ನು ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಹೋದ ಘಟನೆ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿಯಲ್ಲಿ ಆಗಿತ್ತು. ಈಗ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ತಾಯಿಯನ್ನು ವಾಪಸ್ ಮನೆಗೆ ತಲುಪಿಸಿದ್ದಾರೆ. ಗೋಕಾಕ್ನಲ್ಲಿರುವ KSRTC ಡ್ರೈವರ್ ಆಗಿದ್ದ ಸಂತೋಷ್ ಅನ್ನೋರು ತನ್ನ ತಾಯಿ ಅನಾರೋಗ್ಯಕ್ಕೀಡಾಗಿದ್ದರಿಂದ ಮುನವಳ್ಳಿಯ ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ರು. ಅಧಿಕಾರಿಗಳು ಹಾಗೂ ಪೊಲೀಸರು ಪುತ್ರನ ಮನೆಗೆ ವೃದ್ಧಿಯನ್ನು ವಾಪಸ್ ಕಳಿಸಿದ್ದಾರೆ. ತಾಯಿಯನ್ನು ಸರಿಯಾಗಿ ನೋಡ್ಕೋ ಅಂತ ಬುದ್ಧಿವಾದ ಹೇಳಿದ್ದಾರೆ. ಈಗ ಪುತ್ರ ಸಂತೋಷ್ ಏನಾಯ್ತು ಈ ಸುದ್ದಿ ಬಂದಾಗ ನಮ್ಮ ನಿಲುವೆ ಏನಿತ್ತು ಅಂದರೆ, ಅವನ ಮಗ ಯೋಗ್ಯ ಅಲ್ಲ ನೀನು ಅಂತ ಬೈದ್ಬಿಟ್ಟಿದ್ದೆ. ಆಯ್ತಪ್ಪ, ಸಾರಿಪ್ಪ, ನಿಂಗೆ ಬೈದಿದ್ರೆ ನೀನು ಚೆನ್ನಾಗಿ ನೋಡ್ಕೊಪ್ಪ ಅವ್ರನ್ನ, ನಿನ್ನ ಕೈಲಿ ಆದಷ್ಟು. ಒಂದು ವೇಳೆ ನಿನ್ಗೆ ಆಗದಿದ್ದರೆ ನನ್ನ ಪಾಯಿಂಟ್ ಇಷ್ಟೇ ಸಿಂಪಲ್, ಎಲ್ಲರಿಗೂ ಆಗಲೇಬೇಕು ಅಂತ ಇಲ್ಲದೆ ಇರಬಹುದು, ಅನಿವಾರ್ಯ ಹಲವಾರು ರೀಸನ್ಸ್ ಇರ್ಬೋದು ಅದಕ್ಕೆ. ಓಕೆ, ಆಗದೇ ಇದ್ದರೆ ಅದಕ್ಕೆ ಅವ್ರನ್ನ ಗೌರವದಿಂದ ಬದುಕಲುವಂತೆ ಮಾಡುವುದಕ್ಕೆ ಜಾಗಗಳಿವೆ ಅಂತ ನಾನು ಹೇಳೋದು. ನೀವು ಆ ವ್ಯವಸ್ಥೆಗಳನ್ನು ಮಾಡಿ. ಎಲ್ಲೆಲ್ಲೋ ಬಿಡಕ್ಕೆ ಎಲ್ಲೋ ರಸ್ತೆಯಲ್ಲಿ ಬಿಡ್ತೀನಿ, ಗರಾಜಲ್ಲಿ ಬಿಡ್ತೀನಿ, ಚರಂಡಿಲಿ ಬಿಡ್ತೀನಿ ಅಂತ ಕಪಾಳ ಕೊಡ್ಬಿಡ್ತೀನಿ ಅಂತ ಹೇಳ್ಬೇಕು ಅವಾಗ ಅಂಥವ್ರನ್ನ. ನಾನು ಅದನ್ನೇ ಹೇಳೋದಷ್ಟೇ. ನೋಡ್ಕೊಳ್ಳೋಕ್ಕಾಗದೇ ಇರೋ ಸರ್ವ ಸಾಧ್ಯತೆಗಳು ಇದೆ ಕೆಲವು ಕೇಸಸ್ಸಲ್ಲಿ. ನಾವು ಎಲ್ಲ ಕೇಸ್ನೂ ತಕಡಿಗೆ ಹಾಕಿ ಒಂದೇ ಥರ ನೋಡೋಕ್ಕಾಗಲ್ಲ. ಕೆಲವು ಕೇಸಲ್ಲಿ ಇರಬಹುದು ಫಾರ್ ವೇರಿಯಸ್ ರೀಸನ್ಸಲ್ಲಿ. ಅಂಥದಕ್ಕೆ ಜಾಗ ಇದೆ ಅಂತ ನನ್ನ ವಾದ. ನಿಮಗೆ ಕಾಸು ಖರ್ಚಾಗದೇ ಇರೋ ರೀತಿಯ ಜಾಗಗಳಿವೆ ನನ್ನ ವಾದ.
ಅಲ್ಲಾದ್ರೂ ಕಾಸು ಖರ್ಚಾಗ್ಬಿಡುತ್ತೆ, ಅದೂ ಇಲ್ಲಪ್ಪ ಕೆಲವು ಕಡೆ. ಅಲ್ಲಾದ್ರೂ ನೆಮ್ಮದಿಯಾಗಿರ್ತಾರೆ ಅವ್ರು ಪಾಪ. ಬಿಟ್ಬಿಡಿ ಅದನ್ನು ಮಾಡಿ. ಫುಟ್ಪಾತ್ಗೆಲ್ಲ ಹಾಕಬಾರ್ದು. ಬೀದಿಗೆ ಬಿಟ್ಬಿಟ್ಟು. ನೀವು ತೊಗೊಂಡಿದ್ದೀರಿ ನಿಮ್ಮ ತಾಯಿನ ವಾಪಸ್ಸು, ನೋಡ್ಕೊಳ್ಳಿ. ಆಗಲೇ ಇಲ್ವಾ, ಆಮೇಲೆ ನೋಡೋಣ ಬೇಕಾರೆ. ಎಸ್. ಇನ್ನು ಸ್ಯಾಂಡಲ್ವುಡ್ನ ನಟಿ ಶುಭಾ ಪೂಂಜಾ ವೈವಾಹಿಕ ಜೀವನದಲ್ಲಿ ಬಿರುಕು ಮೂಡಿದೆ. 4 ವರ್ಷದ ಹಿಂದೆ ಅವರು ಮದುವೆ ಆಗಿದ್ರು ಪ್ರೀತಿಸಿ. ಬಟ್ ಇವತ್ತು ಈಗ ಹೆಚ್ಚು ಕಡಿಮೆ ಆಗಿರುತ್ತೆ, ಸಾಲ್ವ್ ಮಾಡ್ಕೋತಾರೆ ಬಿಡಿ ಅವ್ರಿಗೆ ಬೇಕಾದಂಗೆ. ಆಲ್ ರೈಟ್.